ಡ್ಯಾಡಿ 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 ಆ ರೌಡಿಗಳನ್ನ ಎಲ್ಲ ಗೊತ್ತಾಗೆ ನಾನು ಇಲ್ಲಿ ಬಂದಿರೋದು. ಇನ್ನು ಒಂದ್ ನಿಮಿಷದಲ್ಲಿ ಪಟಾಪಟ ನಿಂಗೆ ಯಾವಾರ ಮುಗಿಸ್ಬಿಡ್ತೀನಿ. ಒಂದಂಗೆ ನಿನ್ಗೇನು ಆಗಿಲ್ಲ ತಲೆನವ? ಯಾವ್ದ ಜಾತಿ ಮರಿ ಒಳ್ಳೆ ನಿಗ್ರಿ ಎಕ್ತಾ ಕೂತದೆ. ಬಲೆಲಾಗತ್ತೆ. Hey, you fight very good, Sadi. किसी पाले पाले करो तो क्यों सर राती किसी पाले तो ದಡಿ ನನ್ ಮಗ ಯಾವ ಭಾಷೆ ಮಾತಾಡ್ತೀನಿ ಅಂತ ಗೊತ್ತಾಗ್ತಿದಿಲ್ಲ. ಇದೊಳ್ಳೆ ಕರ್ಮ ಆಯ್ತು. ಕನ್ನಡ ಟಕ್ಕರು ಕನ್ನಡ. ನೀನ್ ಕನ್ನಡದಲ್ಲ? ಅಯ್ಯೋ ಸರ್, ನಿಮ್ ಕನ್ನಡ ಗೊತ್ತಾ? ನಾನ್ ಯಾವ ಸರ್ ನೋಡಿದ್ರು ಗೊತ್ತಾಗ್ತಿಲ್ವ ನಾನ್ ಕನ್ನಡದವನು ಅಂತ? ಮೊದಲೇ ಹೇಳ್ಬಾರ್ದನಲ್ಲ ಸರ್. ಅದು ಫಸ್ಟ್ ಟೈಮ್ ಮರಿಷಸ್ಲಿ ಕನ್ನಡ ಲ್ಯಾಂಗ್ವೇಜ್ ಕೇಳಿದ್ನ, ಸಂತೋಷದಲ್ಲಿ ಹೋಗೋಗ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಬಿಡು, ಹೆಂಗೋ ನನ್ ಮಗಳು ಕಾಪಾಡ್ದಲ್ಲ ಅಷ್ಟೇ ಬಹಳ ಸಂತೋಷ. ನಿಮ್ ಮಗಳ? ನನ್ ಮಗಳು. ಅದಕ್ಕೆ ಯಾಕೆ ದೊಡ್ಡ ಮಾತು? ಇಂಡಿಯಾದಲ್ಲಿ ಕಂಪ್ಲೇಂಟ್ ಕೊಟ್ರೆ ಕಾಕಿ ಬಟ್ಟೆಯವ್ರು ಬರೋದು ಬಲ್ ಕಷ್ಟ, ಮಾರಿಷಸ್ ಅಲ್ಲಿ ನೀಲಿ ಬಟ್ಟೆಯವ್ರು ಬರೋದು ಬಲ್ ಕಷ್ಟ. ಅಂತದ್ರಲ್ಲಿ ನೀನ್ ಎಲ್ಲಿಂದನೋ ಬಂದು ನನ್ ಮಗಳು ಮಾನ ಕಾಪಾಡಿದ್ಯಾ ಅಂದ್ಮೇಲೆ ನನ್ ಭಾಗಕ್ಕೆ ನೀನೇ ಕಡೆ ಯಾ ತಿರುಪ್ತಿ ದೇವ್ರಗಳ ಹೋಲ್ಸ್ಬೇಡಿ. ಯು ಸಿ ಆಕ್ಚುಲಿ ಸರ್, ಯಾರು ಏನೇ ಪ್ರಾಬ್ಲಮ್ ಆದ್ರೂ ನಾಳೆ ಬಿಡ್ತೀನಿ. ಹಂಗಾರೆ ನಿಂಗ್ ಕೆಲ್ಸ ಇಲ್ಲ ಅನ್ನಂಗಾಯ್ತು ಸರ್. ಎಷ್ಟ್ ಕರೆಕ್ಟ್ ಕಂಡಿದ್ರಿ ಸರ್? ನನ್ ಕೆಲ್ಸ ಇಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಅಂದ್ರೆ ಕೆಲ್ಸ ಇಲ್ದಲ್ಲೇ ಇರೋ ತಾನೇ ಇಂತ ಪರೋಪಕಾರಿ ಕೆಲಸನೆಲ್ಲ ಮಾಡಕ್ ಸಿದ್ಧವಾಗಿರೋದು. ಕೆಲ್ಸ ಇರೋನಾಯ್ತು ಅಂದ್ರೆ ಹೊಡೆದಾಡ್ಕೊಳ್ಳಿ ಅಂತ ಅವ್ನ್ ಪಾಡ್ಕೊಂಡು ಓದ್ತಾ ಇರ್ತಾನೆ. ಸಿಂಪಲ್. ಕರೆಕ್ಟ್. ಹಂಗಾರೆ ಒತ್ತಾರನೇ ಎದ್ದು ನನ್ ಮಂತಕ್ ಬಂದ್ ನಾನು ನೋಡು. ಓಕೆ ಸರ್, ನಿಮ್ ಮನೆ ಎಲ್ಲಿದೆ ಹೇಳಲೇ ಇಲ್ವಲ್ಲ? ಅಯ್ಯಪ್ಪ, 16 ಜೊತೆ ಎಕ್ರಾ ತೆಗೆದು ನನ್ ತಲೆ ಮೇಲೆ ಇಟ್ಟಂಗ ಆಗೋಯ್ತಲ್ಲಪ್ಪ. ನೀನ್ ನನ್ ಬಹಳ ಇನ್ಶರ್ಟ್ ಮಾಡ್ಬಿಟ್ಟೆ. ಇನ್ಶರ್ಟ್? ಓ, ಇವ್ರು ಇಂಗ್ಲಿಷ್ ಈಗನಾ ಸರ್? ಅದು ಇನ್ಶರ್ಟ್ ಅಲ್ಲ, ಇನ್ಸಲ್ಟ್. ಮುಚ್ಕೋ ಬಾಯ. ಮಾರಿಷಸ್ ಆಗಿ 5,000 ಎಕರೆ ಕಬ್ಬಿನ ಗದ್ದೆ ಇಟ್ಕೊಂಡಿರೋನು ಮಳವಳ್ಳಿ ಮರಿಗೌಡ ಆದ್ರೆ ನಾನು ಒಬ್ಬನೇ ಇರೋನು. ಕೇಳಿದ್ರೆ ಈ ಲೈಟ್ ಕಂಬ ಮರ ಎಲ್ಲ ನಾನು ಅಡ್ರೆಸ್ ಕೊಡ್ತವೆ. ವಾವ್, ಹಾಗಾದ್ರೆ ನೀವೇನಾ ಮರಿ 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 ಮರಿ? ಸೆಟ್ ಅಪ್. ಗಿವ್ ಯು ರೆಸ್ಪೆಕ್ಟ್, ಟೇಕ್ ಯು ರೆಸ್ಪೆಕ್ಟ್. ನಾನು ಓನರ್, ನೀನು ಮೈ ಪರ್ಸನಲ್ ಸೆಕ್ರೆಟರಿ. ಸೌತ್ ಆಫ್ರಿಕಾಕ್ಕೆ ಸಕ್ಕರೆ ಕಳ್ಸಿದ್ವಲ್ಲ, ದುಡ್ಡು ಕಳ್ಸದ್ರ? ಇನ್ನೂ ಇಲ್ಲ ಸರ್. ಮತ್ತ ಅವ್ರಿಗೆ ಕಳ್ಸಕ್ಕೆ ಅಂತಾನೆ ಸಕ್ಕರೆ ಪ್ಯಾಕ್ ಮಾಡಿ ಇಟ್ಟಿದ್ಯಲ್ಲ, ನಾನೇನ್ ಗದ್ದೆಗೆ ನೀರ್ ಬಿಡಕ್ಕಿಲ್ವಾ, ಗೊಬ್ಬರ ಹಾಕಕ್ಕಿಲ್ವಾ? ಏನ್ ದುಡ್ಡು ಪುಕ್ಸಟ್ಟೆ ಬರ್ತದ? ಸರ್, ನೀವ್ ಈ ತರ ಗದ್ರದ್ರೆ ನನಗಳು ಬರುತ್ತೆ ಸರ್. ಅಯ್ಯೋ, ಒಳಬೇಡ ಕೊಡೋಣ ಚಿನ್ನ, ಬಂಗಾರ, ಕೋಲಾರ. ಓಹೋ, ಡೇವರ್ ಸಾಹೇಬ್ರಾ, ನಮಸ್ಕಾರ. ನಮಸ್ಕಾರ. ಯಾವಾಗ ಬಂದ್ರು? ಅದೇ ಸರ್, ನೀವು ಕೋಲಾರ ಗೋಲ್ಡ್ ಅಂತಿದ್ರಲ್ಲ. ನೀನ್ ನಮಸ್ಕಾರಕ್ಕಷ್ಟು ಬೆಂಕಿಕ. ನೀನ್ ಇಲ್ಲಿಗೆ ಬರೋನು ನಾನು ಬರ್ತಾ ಇದ್ದೀನಿ ಅಂತ ಕೆಮ್ಕೊಂಡು ಕ್ಯಾಕರ್ಸ್ಕೊಂಡು ಅಲ್ವಾ ಬರೋದು? ಇನ್ನೊಂದ್ ಕಿತ ನೀನ್ ಇಲ್ಲಿಗೆ ಬರ್ಬೇಕಾದ್ರೆ ಮೇ ಕಮಿನು ಅಂತ ಕೇಳ್ಕೊ ಬರ್ಬೇಕು. ನೋಡು, ಬಾಯ್ಲಿ, ನೆನ್ನೆ ನಿನ್ ಹೆಸರೇನು ನೋಡಿದ್ರೆ ನಾ ಮರ್ತ್ಬಿಟ್ಟೆ. ನಿನ್ ಹೆಸರೇನು? ನನ್ನ ಹೆಸರು ಎಲ್ಲ ಇವನ ಹೆಸರೇಳು ಅಂದ್ರೆ ಮ್ಯಾ 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 ಅಂತ ಮ್ಯಾಕೆ ತರ ಅರ್ಸ್ತಾ ಇದೆಯಲ್ಲ. ಮಧುಗಿರಿ ಮುದ್ದಪ್ಪ ಸರ್. ಮಧುಗಿರಿ ಮುದ್ದಪ್ಪ? ಓಹೋ, ನನ್ನಕ್ಸ್ಕತ್ರದೆ. ನಗಬೇಡ, ನಾನು ಅವನ ಜೊತೆ ಮಾತಾಡ್ತಾ ಇದ್ದೀನಿ. ಅಂದಂಗೆ ನಿಮ್ಮ ಅಪ್ಪನ ಹೆಸರೇನು? ನಮ್ಮ ಅಪ್ಪನ ಹೆಸರು ಅಪ್ಪನ ಹೆಸರು ಕೇಳಿದ್ರೆ ಆ ಈ ಅಮ್ಮ ತನಕ ವರ್ಣಮಾಲ ಹೇಳ್ತಾ ಇದೆಯಲ್ಲ. ನಿಮ್ಮ ಅಪ್ಪನ ಹೆಸರೇನು? ವಾಟ್ ಈಸ್ ಯುವರ್ ಫಾದರ್ ನೇಮ್? ಅದೇ ಸರ್ ಹೇಳ್ತಾ ಇದೀನಿ, ಅದು ಕಬೀರ್ ದಾಸ. ಶಿವ, ಕಬೀರ್ ದಾಸ ಕೇಳಿದ್ದೀನಿ, ಪುರಂದರ ದಾಸ ಕೇಳಿದ್ದೀನಿ, ಕನಕದಾಸ ಕೇಳಿದ್ದೀನಿ. ಇದ್ಯಾವುದಯ್ಯ ಲೇಟೆಸ್ಟ್ ಟು ಕಣ್ಣೀರ್ ದಾಸ? ಯು ಸೆಟಪ್. ನಾನು ಇದೀನಿ ಅವಾಗ ಜ್ಞಾಪಕ ಕೇಳಿದ್ರಲ್ಲ. ಪದೇ ಹಿಂಗ್ ಕೆಂಬೇಡ. ಯಾವ್ದೋ ಗೂಲ್ ರೋಗ ಐತೆ ಅಂತ ತಿಳ್ಕೊಂಡ್ಬಿಟ್ಟಾರು. ಮಿಸ್ಟರ್ ಮುದ್ದಪ್ಪ, ಇನ್ಮೇಕಿಂತ ನಾನು ತಿಂಗಳಿಗೆ ನಿನಗೆ 2,000 ರೂಪಾಯಿ ಸಂಬಳ ಕೊಡ್ತೀನಿ. ಸರ್, ನೀವು ಮನುಷ್ಯರಲ್ಲ ಸರ್, ಮತ್ತೆ ದೇವ್ರು ಸರ್. ಸರಿಯಾಗಿ ಹೇಳಿದೆ. ಅಂದಂಗೆ ಮನೆ ಕಳಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ಸದ್ಯಕ್ಕೆ ಕಾರ್ ಡಿಕ್ಕಿಲಿ ಅನ್ಕೊಂಡಿದ್ದೆ. ಅಯ್ಯೋ ಹುಚ್ಚ, ಅರಮನೆ ಅಂತ ಮನೆ ಕಟ್ಟಿವ್ನಿ. ಯಾವ್ದಾನ ಒಂದ್ ಮೂಲೆಯಲ್ಲಿ ಮುದ್ರಕೊಂಬಿಡು, ಅದಕ್ಕೆ ಒಂದೇ 1,000 ರೂಪಾಯಿ ಇಟ್ಕೊಂತೀನಿ. ಊಟಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ನನಗೆ ಈ ಊರಲ್ಲಿ ಯಾರು ಗತಿ ಇದಾರೆ? ನಾನಿಲ್ವಾ? ಚಿಂತೆ ಬಿಟ್ಬಿಡು. ಹೊಟ್ಟೆ ತುಂಬಾ ಉಣ್ಣು, ತಿನ್ನು, ನೀರ್ ಕುಡಿ. ಅದಕ್ಕೊಂದೇ 1,000 ರೂಪಾಯಿ ಇಟ್ಕೊಂಡ್ಬಿಡ್ತೀನಿ. ಹಾಗಾದ್ರೆ ನೀವು ನನಗೆ ಸಂಬಳನೇ ಕೊಡಲ್ಲ? ಗುಡ್ ಮಾರ್ನಿಂಗ್ ಸರ್. ಅಲ್ರೋ ತಿರ್ಬೋಕಿ ನನ್ನ ಮಕ್ಕಳ, ಮ್ಯಾನೇಜರ್ಗಳಾಗಿ ನೀವೇ ಇಷ್ಟು ಲೇಟ್ ಆಗಿ ಬಂದ್ರೆ ಕೆಲಸದವ್ರು ಇನ್ನೆಷ್ಟು ಲೇಟ್ ಆಗಿ ಬರಬೇಡ. ಕನ್ನಡದಲ್ಲಿ ಒಂದು ಗಾದಿ ಮಾತೈತೆ ಕೇಳಿದ್ರಾ?
ಮೇಷ್ಟ್ರು ನಿಂತ್ಕೊಂಡ್ ಮಾಡಿದ್ರೆ ಹುಡುಗರು ಕುಣಿದಾಡ್ಕೊಂಡ್ ಮಾಡ್ತಾವಂತೆ. ಏನ ಸರ್? ಒಂದವ ಛೀ. ನೀವ್ ಭಯಂಗಿದ್ದೆ ಹೊಲಕ್ಕ ಬೈರಿ ಕಂಡ ಮುಂದೆ ಬೈಬಾದೆ. ಏಯ್ ಯಾರ ಹಾಳಾಗೋಲಿ ಬಿಡು. ಹಾ. ಏಯ್ ಇವನ್ ಯಾರು ಅಂತ ತಿಳ್ಕೊಂಡಿದ್ರ? ನನ್ ಪರ್ಸನಲ್ ಡ್ರೈವರ್ ಮಧುಗಿರಿ ಮುದ್ದಪ್ಪ. ಡ್ರೈವರು ಯಾವಾಗ್ನಿಂದ? ನಾನ್ ಮಡಿಕಂಡಾಗ್ಲಿಂದ. ಇನ್ಮೇಕಿಂದ ನೀವು ನನಗೆ ಎಷ್ಟು ಇರೆಸ್ಪೆಕ್ಟ್ ಕೊಡ್ತಿರೋ ಅವನಿಗೂ ಅಷ್ಟೇ ಇರೆಸ್ಪೆಕ್ಟ್ ಕೊಡ್ಬೇಕು. ಸರ್ ಅದು ಇರೆಸ್ಪೆಕ್ಟ್ ಅಲ್ಲ, ರೆಸ್ಪೆಕ್ಟ್. ಇನ್ಮೇಕಿಂದ ನೀನ್ ಕೇಳಿಸ್ಕೋಬೇಕಾರೆ ನೆಟ್ ಕೇಳಿಸ್ಕೊಳ್ಳೋದ್ ಕತ್ಕಳೆ. ಓಕೆ ಸರ್. ಅಡ ಇವ್ನ್ಗೆ 10 ಲೀಟರ್ ಪೆಟ್ರೋಲ್ ದುಡ್ಡು ಕೊಡು. ನೀನು ಬ್ಯಾಂಕ್ ಇಂದ ಬರ್ಬೇಕಾದ್ರೆ ರಸೀದಿ ತಗೊಂಡ್ ನನ್ ಕೈಗೆ ಕೊಡ್ಬೇಕು. ಸರ್ ಅದು ಪೆಟ್ರೋಲ್ ಬಂಕ್ ಅಲ್ಲ. ಈಗ ನೀನ್ ನನಗ್ ಸರಿಯಾಗಿ ಅಡ್ಜಸ್ಟ್ ಆದೆ. ನೋಡ್ದಾ? ಚಿಲ್ಕು, ನಡಿ ನಿಂತ ಸಾನೆ ಡಿಸ್ಕಸ್ ಮಾಡೋದೈತೆ. ಸರ್ ಅದು ಏನ್ ನಿಂದು? ಏನಿಲ್ಲ ಸರ್, ನೀವು ಪರ್ಸನಲ್ ಡಿಸ್ಕಸ್ ಮಾಡ್ಕೊಳ್ಳಿ ಸರ್. ಗುಡ್ ಲಕ್. ಮಂಜುಳ ಮಂಗಳ ಎಷ್ಟ್ ಕೊಡೋದು? ಏ ಮುದ್ದಪ್ಪ, ಏನ್ ಸರ್? ಸಕ್ಕರೆ ಫ್ಯಾಕ್ಟ್ರಿ ಓನರ್ನೆಲ್ಲ ಇಂಡಿಯಾ ದೇಶದಾಗೆ ಮೀಟಿಂಗ್ ಕರೆದವ್ರೆ. ನಾನು ಅಲ್ಲಿ ಓಡ್ ಬರ್ತೀನಿ. ಅಲ್ಲಿ ಗಂಟ ಮನೆ ಕಡೆ ಹುಷಾರು. ಈ ಹಾಳಾದ ಮ್ಯಾನೇಜರ್ ನನ್ ಮಕ್ಳು ಎಲ್ಲಿ ನೆಗದ್ ಬಿದ್ದು ನೆಲ್ಲಿಕಾಯಿ ಆದ್ರಪ್ಪ. ಯೂಸ್ಲೆಸ್ ಫೆಲೋಸ್. ಏನಂಗಂದ್ರೆ ಕೆಲ್ಸಕ್ ಬರದ್ ನನ್ ಮಕ್ಳು ಅಂತ. ಸರ್ ನಿಮ್ ಮಗಳನ್ನೂ ಕರ್ಕೊಂಡು ಹೋಗ್ತಿದ್ದೀರಾ? ಅಯ್ಯೋಯ್ಯೋ ಎಲ್ಲಾನು ಉಂಟಾ ಅಲ್ಲಿ? ಸುಡೋ ಬಿಸ್ಲು. ನನ್ನ ಮಗ ಕಪ್ಗಾಗೋಯ್ತದೆ. ನನ್ನ ಮಗಳನ್ನು ನನ್ನ ಮನೇನು ಹುಷಾರಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಇದ್ಯಾಕೆ ಒಳ್ಳೆ ಚೊಚ್ಚತನಂಗ್ ಆಡ್ತಿದ್ದಿಲ್ಲ? ಏನಿಲ್ಲ ಸರ್, ಮನೇನು ಮಗಳು ನನ್ನ ಜೊತೆ ಬಿಟ್ಟು ಹೋಗ್ತಿದ್ದೀರಾ. ನಾನು ಎಷ್ಟು ಒಳ್ಳೆನಂತ ತೋರ್ಸಕ್ಕೆ ಇದೊಂದು ಒಳ್ಳೆ ಅವಕಾಶ ಅಲ್ವಾ? ಅಪ್ಪ ಹರಿಶ್ಚಂದ್ರ, ಸ್ವಲ್ಪ ಇಲ್ವಾ? ನನ್ನ ಮಗಳ ವಿಷಯದಲ್ಲಿ ಸ್ವಲ್ಪ ಹುಷಾರಿಂದ ಇರು. ಏನಾದ್ರೂ ಯಾಮಾರ್ದೋ ನಿನ್ನ ನನ್ನ ಮನೇನ ಯಾವನಾನ ಮಾರ್ವಾಡಿ ಗಡ ಇಟ್ಟು ಸೈ ಅಂತ ಹೊಂಟೋಯ್ತಿರ್ತಾಳೆ. ಅವೆಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಸಿಂಹದ ಮರಿ. ಇಂಡಿಯಾಕ್ ಹೋಗ್ತಾ ಇದ್ದೀರಲ್ಲ, ಹ್ಯಾಪಿ ಜರ್ನಿ. ಏನ್ ತಡಗ್ತಾ ಇದ್ಯಾ? ಅದ್ ಅಲ್ಲಿಲ್ಲ ಬಿಡು. ಎಷ್ಟೇ ಆಗ್ಲಿ ನಾನ್ ನಿಮ್ಮಪ್ಪ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಏನ್ ಹುಡುಕ್ತಾ ಇದೀರಾ? ದುಡ್ಡು ಇಲ್ಲಿದೆ. ನಾನು ಇಷ್ಟು ಹುಷಾರಾಗಿದ್ದೆ. ನನ್ ಜೋಬ್ ಕತ್ತರಿಸೋನು. ನಾನ್ ಸ್ವಲ್ಪ ಯಾಮಾರದ್ರ. ಅಯ್ಯೋ ಎಲ್ಲಾದ್ರೂ ಉಂಟಾ? ನಿಮ್ ಜೇಬ್ನ ಯಾರು ಕತ್ತರಿಸಬಾರ್ದು ಅಂತ ಜೋಪನ ನಾನೇ ತೆಗೆದಿಟ್ಟೆ. ಭೇಷ್. ಅಯ್ಯೋ ಇಷ್ಟು ಜನ ಕೊಡ್ತಿದ್ದೀರಾ? ಇಲ್ಲ, ನೀನ್ ಕತ್ತರಿಸಿದ್ದಲ್ಲ ಸರಿಯಾಗದೇನು ಅಂತ ಹೇಳಿಸ್ಕೊತಾ ಇದ್ದೀನಿ. ತಗೋ 100 ರೂಪಾಯಿ ದಿನ. ನನ್ನ ಮಗಳ ಖರ್ಚಿಗೆ 10 ರೂಪಾಯಿ ಕೊಟ್ಬಿಡು. ಇದೇನ್ ಸರ್ ಇಷ್ಟ ಧಾರಾಳಾಗ್ಬಿಟ್ರಿ? ತಿನ್ನೋಕ್ ಅನ್ನ ಇದೆ, ಇರೋಕ್ ಮನೆ ಇದೆ, ಓಡಾಡಕ್ ಗಾಡಿ ಇದೆ, ಡ್ರೈವರ್ ಆಗಿ ನನ್ನ ಇಟ್ಟಿದ್ದೀರಾ, ಸ್ನಾನ ಮಾಡಕ್ಕೆ ಸೋಪು ಬ್ರಷ್ ಪೇಸ್ಟ್ ಎಲ್ಲ ಕೊಟ್ಟಿದ್ದೀರಾ. 10 ರೂಪಾಯಿ ಯಾಕೆ? 10 ರೂಪಾಯಿ 0 ಕಟ್ ಮಾಡ್ತೀನಿ, 1 ರೂಪಾಯಿ ಕೊಡ್ತೀನಿ. ಆಹಾ ಟಕ್ಕರು ಕಡ್ಲ. ಇರ್ಬೇಕಿದ್ದ ನೀನೇ ನಂದೆಲ್ಲಾ ಕಸಬ್ಗೂ ಇಲ್ಲೀಗಲ್ ಅಡ್ವೈಸರು. ಲೀಗಲ್ ಅಡ್ವೈಸರ್ ಸರ್? ಯಾವ್ದೋ ಒಂದು. ಡ್ಯಾಡಿ, 1 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ? ಎಲ್ಲಾದ್ರೂ ಒಟ್ಟಿಗೆ ಸೇರಿಸಿ ಕಾಸಿ ಸಾರ ಮಾಡಿಸ್ಕೊಂಡು ಕೊಳಗಾಕಬಿಡು. ನಿಮ್ ಅಜ್ಜಿ ಹಂಗ್ ಏನ್ ಲಕ್ಷಣ ಕಾಣಿಸ್ತೇ ಗೊತ್ತಾ? ಡ್ಯಾಡಿ, ನಾನು ನಿನ್ ಬರ್ತೀನಿ ಕೊಡೋ. ನಾನು ಬರ್ತೀನಿ. ಆಯ್ತು ಸರ್. ಡ್ಯಾಡಿ, ನಿಮ್ಮಪ್ಪ ಶುದ್ಧ ಬೆಪ್ಪ. ಯಾಕೆ? ಮತ್ತೆ ನನ್ನ ನಂಬಿ ನಿನ್ನ ಬಿಟ್ಟು ಹೋಗಿದ್ದಾನಲ್ಲ. ಡ್ಯಾಡಿ, ನಿಮ್ಮನ್ನ ಬೈತಾ ಇದ್ದಾನೆ ಇವನು. ನೀನ್ ಎಷ್ಟೇ ಶಂಕ ಉದಿದ್ರು ಅವ್ರ ಕಿವಿಗೆ ಬೀಳಲ್ಲ. ತಗೋ, ಇವತ್ತಿನ ಖರ್ಚಿಗೆ 1 ರೂಪಾಯಿ. ಓಕೆ?